ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳೆಲ್ಲ ಬರ್ತಾ ಇದ್ದಾವೆ. ಇಲ್ಲಿಗೆ ನಾನು ಬಂದಿದ್ದೀನಿ. ನಾನು ಮತ್ತು ನಮ್ಮ ಶಶಿಕಲಾ ಜೊಲ್ಲೆ ಅವರು, ನಮ್ಮ ಅಧ್ಯಕ್ಷರು, ನಾವೆಲ್ಲ ಬಂದಿರುವಂಥದ್ದು. ಇಲ್ಲಿ ಆಕ್ಸಿಜನ್ ಕೊರತೆಯಿಂದ ಈ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ಏಪ್ರಿಲ್ನಲ್ಲಿ 21 ಶಿಶುಗಳ ಸಾವಾಗಿದೆ, ಮೇನಲ್ಲಿ 11, ಜೂನಲ್ಲಿ 18, ಜುಲೈನಲ್ಲಿ 17, ಆಗಸ್ಟಲ್ಲಿ 18, ಸೆಪ್ಟೆಂಬರಲ್ಲಿ 26, ಒಟ್ಟು 111 ಶಿಶುಗಳ ಮರಣ ಆಗಿರತಕ್ಕಂಥದ್ದು. ಸುಮಾರು 8 ಜನ ಬಾಣಂತಿಯರು ಸತ್ತಿರುವಂಥದ್ದು. ಇಡೀ ಜಿಲ್ಲೆಯಲ್ಲಿ ಒಟ್ಟು 320ಕ್ಕೂ ಹೆಚ್ಚು ಸಾವಾಗಿರುವಂಥದ್ದು ಮಕ್ಕಳು. ಇದು ಒಂದು ರೀತಿ ಈಗಾಗಲೇ ಬಳ್ಳಾರಿಯಲ್ಲಿ ಆದಂಥ ಘಟನೆ ಸರಣಿ ರೀತಿಯಾಗಿ ಒಂದಲ್ಲ ಒಂದು ಪ್ರತಿದಿನನೂ ಕೂಡ ಬಾಣಂತಿಯರು IV ಫ್ಲೂಯಿಡ್ ಏನು ಕೊಟ್ಟಿದ್ದಾರೆ, ರಿಂಗಲ, ಅದರಿಂದ ಇರ್ಬೋದು ಅಥವಾ ಡಾಕ್ಟರ್ಗಳ ತಪ್ಪಿಂದ ಇರ್ಬೋದು ಆಗಿರುವಂಥದ್ದು ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಮತ್ತು ಸತ್ತಿರೋವಂಥವರೆಲ್ಲ ಪಾಪ ಬಡವರು, ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಬಡವರೇ, ನಾರ್ಮಲ್ಲಿ BPL APL ಇರೋವಂಥವ್ರು. ಸೊ ಸರ್ಕಾರದ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಔಷಧಿ ಕೊಡಬೇಕು, ಸರಿಯಾದ ಟ್ರೀಟ್ಮೆಂಟ್ ಸಿಗಬೇಕು, ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಮನೆ ಹೋಗ್ಬೇಕು. ಇದು ಸರ್ಕಾರದ ನೀತಿ ಇರಬೇಕು. ಕರ್ನಾಟಕ ಪಂಚಮಶಾಲಿ ಸಮಾಜದ ಅಥಣಿ ತಾಲೂಕು ಘಟಕದಿಂದ ಸಮಾಜದ ಎಲ್ಲ ಹಿರಿಯರು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಾಳೆ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸಮಾಜಕ್ಕೆ OAS ಸರ್ಟಿಫಿಕೇಟನ್ನು ಸಿಗಬೇಕು, ಮೀಸಲಾತಿಯಲ್ಲಿ ಆ ಒಂದು ಭಾಗ ಅವರಿಗೆ ದೊರಕಿಸ್ಕೋಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಈ ಒಂದು ಆ ಬೇಡಿಕೆಗೆ ಅನುಗುಣವಾಗಿ ನಾನು ಸ್ಪಂದನೆಯೂ ಕೂಡ ಮಾಡ್ತೀನಿ. ನಾಳೆ ಈ ಅಧಿವೇಶನದಲ್ಲಿ ಸಮಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಇದರ ಪರವಾಗಿ ನಾನು ಮಾತನಾಡ್ತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವರ ಬೇಡಿಕೆಯನ್ನು ನಾವು ಈಡೇರಿಸಲಿಕ್ಕೆ ತಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಯಲ್ಲಿಯೂ ಕೂಡ ನಾವು ಇದರ ಮನವರಿಕೆಯನ್ನು ಮಾಡಿಕೊಡೋದ್ರ ಜೊತೆಗೆ ವಿನಂತಿಯನ್ನು ಕೂಡ ಮಾಡ್ತೀವಿ. ಅದರ ಜೊತೆಗೆ ವಿಶೇಷವಾಗಿ ಅಥಣಿ ತಾಲೂಕಾ ಘಟಕದಲ್ಲಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಮತದಾರರು ಮತ್ತು ಮುಖಂಡರು, ಕಾರ್ಯಕರ್ತರು ನನ್ನ ಅನೇಕ ಚುನಾವಣೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಶಿವಪಾಲನ್ನು ನನಗೆ ಕೊಡೋದ್ರ ಮುಖಾಂತರ ಹೆಚ್ಚು ನನಗೆ ಬೆಂಬಲವನ್ನು ಕೊಟ್ಟು ಪ್ರತಿಯೊಂದು AGM ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಬೆಂಗಳೂರು ಶಾಖೆಯಿಂದ ಮತ್ತು ನಮ್ಮ ಸೇಲ್ಸ್ ಆಫೀಸರ್ಗಳು ಎಲ್ಲ ಇದ್ದಾರೆ. ಈ ಬೆಳಗಾಂ ನಗರದಲ್ಲಿ ನಾವು ಸೋಪ್ ಮೇಳ ಅನ್ನೋ ವಿಶಿಷ್ಟ ಕಾರ್ಯಕ್ರಮನ ದಿನಾಂಕ 10/12/24ನೇ ತಾರೀಕಿಂದ 19/12/24ನೇ ತಾರೀಕು ತನಕ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9:30 ತನಕ ಗಾಂಧಿ ಭವನ, ಬೆಳಗಾಂ ನಗರದ ಗಾಂಧಿ ಭವನದಲ್ಲಿ ಇದು ಏರ್ಪಡಿಸ್ತಾ ಇದ್ದೀವಿ. ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ, ನಮ್ಮ ಕಂಪ್ನಿಯಲ್ಲಿ ತಯಾರಾಗುವಂಥ ಉತ್ತಮ ಗುಣಮಟ್ಟದ 45ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನಾವು ಪ್ರದರ್ಶನ ಮಾಡ್ತಾಯಿದ್ದೀವಿ. ಇಲ್ಲಿ ಪ್ರದರ್ಶನ ಮಾಡಿ ಮಾರಾಟ ಮಾಡ್ತಾಯಿದ್ದೀವಿ. ಮಾರಾಟ ಮಾಡುವಾಗ ಪ್ರತಿಯೊಂದು ಸೋಪಲ್ಲೂ ಮತ್ತು ಎಲ್ಲ ಐಟಮಲ್ಲೂ ಡಿಸ್ಕೌಂಟ್ ಇರುತ್ತೆ. ಸೊ ಮತ್ತು ಇನ್ನೂ 10 ಹೊಸ ವೆರೈಟೀಸ್ ಆಫ್ ಸೋಪು, ಡಿಟರ್ಜೆಂಟು ಮತ್ತು ಹ್ಯಾಂಡ್ ವಾಶು ಇವನ್ನೆಲ್ಲ ನಾವು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಈ ಪ್ರದರ್ಶನ ಮಾಡಿ ಮಾರಾಟಕ್ಕೂ ಇಡ್ತಾಯಿದ್ದೀವಿ. ಎಲ್ಲ ಗ್ರಾಹಕ ಬಾಂಧವರು ಬಂದು ಈ ನಮ್ಮ ಸೋಪ್ ಮೇಳನ ವೀಕ್ಷಣೆ ಮಾಡಿ ಅದು ಎಲ್ಲ ಪರ್ಚೇಸ್ ಮಾಡಿ ಬಳಕೆ ಮಾಡಿ ಅದ್ರ ಬಗ್ಗೆ ತಮ್ಮ ಫೀಡ್ಬ್ಯಾಕನ್ನು
ವಿಸಿಟರ್ ಬುಕ್ ಅಂತ ಇಟ್ಟಿದ್ದೀವಿ. ಆ ವಿಸಿಟರ್ ಬುಕ್ಕಲ್ಲಿ ಎಂಟ್ರಿ ಮಾಡಿ ಮತ್ತು ರಿಜಿಸ್ಟ್ರ್ ಇರುತ್ತೆ. ಆ ರಿಜಿಸ್ಟ್ರಲ್ಲಿ ನೀವು ಬಂದು ಹೋಗಿರೋದಕ್ಕೆ ಕೋಲ್ಕತ್ತಾದ ಒಂದು ನ್ಯಾಯಾಲಯ 61 ದಿವಸದಲ್ಲಿ ತ್ವರಿತವಾಗಿ ಗಲ್ಲು ಶಿಕ್ಷೆ ನೀಡಿದೆ. ಅದೇ ಮಾದರಿಯಲ್ಲಿ ಇವನಿಗೂ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯ ಮಾಡಿ ಅರ್ಜೆಂಟಾಗಿ ಇವನಿಗೂ ಗಲ್ಲು ಶಿಕ್ಷೆ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಇಂಥವ್ರು ಇರಬಾರ್ದು ಜಗತ್ತಿನಲ್ಲಿ. ಈಗ ತಂದೆ ತಾಯಿಗಳನ್ನು ಹಿಂಜರಿತಾ ಇದ್ದಾರೆ ಮಕ್ಕಳಿಗೆ ಶಾಲೆ ಕಳಿಸ್ಲಿಕ್ಕೆ. ಏನಪ್ಪ ನಾವು ಶಾಲೆ ಕಳಿಸ್ಬೇಕಂದ್ರೆ ವಾಪಸ್ ಬರತನ ಅವ್ರ ಜೀವದಲ್ಲಿ ಜೀವ ಇರೋಂಗಿಲ್ಲ. ತಂದೆ ತಾಯಿದು ಮಗು ಸುರಕ್ಷಿತವಾಗಿ ಬರ್ತದೋ ಅದು ಯಾವ ರೀತಿ ಬರ್ತದೋ ಎಂಬುದು ಈ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾನ ಬೇಟಿ ಬಚಾವ್ ಮಾಡ್ಲಾಕತ್ತೀವಿ, ಬೇಟಿ ಪಡಾಕ್ಕೆ ಕಳಿಸ್ಲಾಕತ್ತೀವಿ, ಶಿಕ್ಷಣಕ್ಕೆ ಕಳಿಸ್ಲಾಕತ್ತೀವಿ. ಆದರೆ ಶಿಕ್ಷಕರೇ ಈ ರೀತಿ ಮಾಡಿದ್ರೆ ಮಗುವಿಗೆ ನಾವು ಹ್ಯಾಂಗೆ ಎಜುಕೇಷನ್ಗೆ ಕಳಿಸ್ಬೇಕು? ಅದು ಭಾಳ ಚಿಂತೆಯಲ್ಲಿ ನಾವು ಎಲ್ಲ ತಂದೆ ತಾಯಿ ಇದ್ದಾರೆ ಸರ್. ಅದಕ್ಕೆ ಇಂಥ ಕ್ರೂರ ವ್ಯಕ್ತಿಗೆ ಗಲ್ಲ ಶಿಕ್ಷೆನೇ ಉತ್ತಮ. ಯಾಕಂದರೆ ಎಲ್ಲರಿಗೂ ಮಾದರಿ ಆಗಬೇಕು. ಈ ಕೃತ್ಯ ಮಾಡಿದರೆ ನಾವು ಸಾಯ್ತೀವಪ್ಪ ಅಂತ. ಸರ್ಕಾರ ಇದೇ ರೀತಿ ಅತ್ಯಾಚಾರ ಮಾಡಿದವರಿಗೆ ಪೋಕ್ಸೋ ಅಂತ ತೆಗೆದವರು, ಪೋಕ್ಸೋ ಕಾಯ್ದೆ ಅಂತೂ ಜನರು ಅನಿಸ್ತಾ ಇಲ್ಲ, ಭಯನೇ ಇಲ್ಲ. ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ವಕಾಲತ್ತಿಗೆ ದುಡ್ಡು ಕೊಡ್ತೀವಿ, ವಕಾಲತ್ ಬಿಡಿಸ್ತಾರಂಬುದು ಒಂದು ವಾತಾವರಣ ಇದೆ. ಅದಕ್ಕೆ ಇವರಿಗೆ ತ್ವರಿತ ಕೇಸ್ ಆಗಬೇಕು, ಇವರಿಗೆ ಗಲ್ಲ ಶಿಕ್ಷಣೆ ಆಗಬೇಕಂತ ನಮ್ಮದು ಎಲ್ಲರದ್ದು ವಾದ ಇದೆ. ಮತ್ತು ನಮ್ಮ ಬೇಡಿಕೆಗಳು ಒಂದು 5-6 ಇದ್ದಾವೆ ಸರ್. ಸಂತ್ರಸ್ತ ವಿದ್ಯಾರ್ಥಿನಿಗೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು. ವಿದ್ಯಾರ್ಥಿನಿಗೆ ಮುಂದಿನ ಶಿಕ್ಷಣದ ಸಂಪೂರ್ಣ ಖರ್ಚು ಸರ್ಕಾರನೇ ಭರಿಸಬೇಕು. ಸಂತ್ರಸ್ತ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಡೆ ವಂದನೆಗಳು.